ಕನ್ನಡದಲ್ಲಿ ಮತ್ತೊಂದು ವೆಬ್ ಸೀರೀಸ್ ಬರ್ತಾ ಇದೆ. ಐ ಥಿಂಕ್ ಇನ್ನು ಮುಂದೆ ಅವು ಬರ್ತಾನೆ ಇರ್ತವೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ಮೊದಲೇನೆ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ZEE5ನವರು ಆ ಇನಿಷಿಯೇಷನ್ನ ತಗೊಂಡಿದ್ದಾರೆ, ಆ ಸ್ಟೆಪ್ನ ತಗೊಂಡಿದ್ದಾರೆ ಈ ಸ್ಪೇಸಲ್ಲಿ ಕನ್ನಡದ ಕಾಂಟೆಂಟ್ಗಳನ್ನು ಪುಷ್ ಮಾಡೋದಕ್ಕೆ. ಆ್ಯಂಡ್ ಸ್ಲೋಲಿ ಆ ಸ್ಪೇಸ್ ಫಿಲ್ ಆಗ್ತಾ ಇದೆ ಕೂಡ. ಮೊದಲನೇದಾಗಿ ಅಯ್ಯನ ಮನೆ, ಎರಡನೆಯದ್ದು ಶೋಧ, ಆ್ಯಂಡ್ ಈಗ ಮಾರಿಗಲ್ಲು ಮೂರನೆಯದ್ದು. ಇವುಗಳ ಜೊತೆ ಇನ್ನು 4-5 ಪ್ರಾಜೆಕ್ಟ್ಗಳು ಪ್ಲಾನ್ ಆಗ್ತಾ ಇವೆ ಕೂಡ. ಸೊ ಆ ಕಂಟಿನ್ಯೂಸ್ ಸಪ್ಲೈ ಆಫ್ ಕಾಂಟೆಂಟ್ ಅಂತ ಏನು ಬೇಕಾಗುತ್ತೆ, ಸ್ಪೆಷಲಿ ಸ್ಟಾರ್ಟಿಂಗ್ನಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಅವರು, ಅವರ ಟೀಮ್. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಈಗ 3ನೇ ವೆಬ್ ಸೀರೀಸ್ನ ಟ್ರೈಲರ್ ರಿಲೀಸ್ ಆಯಿತು ಅದರ ರಿಲೀಸ್ ಡೇಟ್ನ ಜೊತೆಗೆ. ಆ್ಯಂಡ್ ಅದು ಅದರ ಕಾನ್ಸೆಪ್ಟ್ ಮೊದಲ 2 ವೆಬ್ ಸೀರೀಸ್ಗಳಿಗಿಂತನೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಮಾರಿಗಲ್ಲು ಇದನ್ನು PRK ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಮೊದಲನೇದಾಗಿ ಇದರಲ್ಲಿ ನನ್ನ ಅಟೆನ್ಷನ್ನ ಪಡ್ಕೊಂಡಿದ್ದೇನೆಂದರೆ ಅದು ಇದರ ಕಾನ್ಸೆಪ್ಟ್. ಅದು ಮೊದಲು ಒಂದು ನ್ಯೂಸ್ ಆರ್ಟಿಕಲ್ನಲ್ಲಿ ಬಂದಿತ್ತು, ಆ್ಯಂಡ್ ಈಗ ಅದು ಟ್ರೈಲರ್ನಲ್ಲಿ ಕೂಡ ಗೊತ್ತಾಗ್ತಿದೆ. ಸೊ ಒಂದಷ್ಟು ದುಡ್ಡು ಬೇಕಿರುವಂಥ ಫ್ರೆಂಡ್ಸ್ಗೆ ಕದಂಬರ ನಿಧಿ ಇನ್ನೂ ಈಗಲೂ ಇದೆ ಅನ್ನೋ ವಿಷಯ ತಿಳಿಯುತ್ತೆ. ಅದು ಈ ಟ್ರೈಲರ್ ಪ್ರಕಾರ ರಂಗಾಯಣ ರಘು ಅವರಿಂದ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಅದನ್ನು ಹುಡ್ಕೊಂಡೇ ಬಂದಿದ್ದಾರೆ. ಸೊ ಆ ನಿಧಿನ ಹುಡ್ಕೊಂಡು ಹೊರಟಾಗ ಅಲ್ಲಿ ಆಗುವಂಥ ತೊಂದರೆಗಳೇನು, ಆ ಕಾಡಲ್ಲಿ ಇರುವಂಥ ರಹಸ್ಯ ಏನು, ಇಲ್ಲಿ ಆ್ಯಕ್ಚುಲಿ ನಿಧಿ ಇದೆಯಾ ಇಲ್ವಾ, ಆ್ಯಂಡ್ ಈ ವಿಷಯ ಸುತ್ತ ಇರುವಂಥ ಆ ಸತ್ಯ ಏನು ಅನ್ನೋದೇ ಈ ವೆಬ್ ಸೀರೀಸ್ನಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಟ್ರೈಲರ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಅವರೇ ಅದನ್ನು ಬರೆದಿದ್ದಾರೆ ಕೂಡ. ಪ್ರತಿ ಊರಿನಲ್ಲಿ ಒಂದು ರಹಸ್ಯ ಇರುತ್ತದೆ, ಆದರೆ ಮಾರಿಗಲ್ಲು ಊರಿನ ರಹಸ್ಯ ಮಣ್ಣಿನೊಳಗೆ ಜೀವಂತವಾಗಿದೆ. ಸ್ನೇಹಿತರ ಗುಂಪಿಗೆ ಕದಂಬ ನಿಧಿಯ ರಹಸ್ಯ ಸುಳಿವು ಸಿಕ್ಕಿ ಹುಡುಕಲು ಹೊರಟಾಗ ಅವರ ಹುಡುಕಾಟ ನಿಧಾನವಾಗಿ ಒಂದು ದುಸ್ವಪ್ನವಾಗುತ್ತದೆ. ಭಯ ಮತ್ತು ನಂಬಿಕೆಗಳು ಮುಖಾಮುಖಿಯಾಗುವಾಗ ಮಾರಿಗಲ್ಲು ಅರಣ್ಯದ ಪ್ರತಿ ಸುಳಿವು ಅವರನ್ನು ಸತ್ಯದ ಹತ್ತಿರ ತರುತ್ತದೆ. ಆದರೆ ಅದೇ ಸತ್ಯ ಒಂದು ಶಾಪವನ್ನು ಹೊತ್ತಿದೆ. ಸೊ ಈ ಜಸ್ಟ್ ಏನಿದೆ, ಈ ಲೈನ್ಸ್ ಏನಿವೆ ಅವೇ ಒಂದು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡುತ್ತವೆ. ಸ್ಪೆಷಲಿ ಅದು ವೆಬ್ ಸೀರೀಸ್ ಅನ್ನೋ ಸ್ಪೇಸಲ್ಲಿ ಅದು ಚೆನ್ನಾಗೇ ವರ್ಕ್ ಆಗುತ್ತೆ, ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ. ರೀಸೆಂಟಾಗಿ ಹಿಂದಿನಲ್ಲಿ ದ ಸೀಕ್ರೆಟ್ಸ್ ಆಫ್ ದ ಶಿಲೆದಾಸ್ ಬಂದಿತ್ತು. ಅದು ನನಗೆ ಇಷ್ಟ ಆಗಿತ್ತು, ಬಟ್ ತುಂಬ ಜನಕ್ಕೆ ಆಗಿರಲಿಲ್ಲ. ಮೇ ಬಿ ನಾನು ಆ ಥರದವುಗಳು ನಮ್ಮಲ್ಲಿ ಬರಲಿ ಅನ್ನೋ ಮನಸ್ಥಿತಿಲಿ ಇರೋದ್ರಿಂದ ಅಲ್ಲಿ ಒಪಿನಿಯನ್ ಚೇಂಜ್ ಇತ್ತು ಅಂತ ಅನಿಸುತ್ತೆ. ಬಿಕಾಸ್ ನಮ್ಮಲ್ಲಿ ಅಡ್ವೆಂಚರ್ಸ್, ಈ ಥರ ಹುಡುಕಾಟಗಳು ಇವೆಲ್ಲ ಬರೋದೇ ಇಲ್ಲ. ಅಲ್ಲಿ ಲಾಜಿಕ್ ಮತ್ತು ಮ್ಯಾಜಿಕ್ ಎರಡೂ ಇರುತ್ತೆ. ಸೊ ಆ ರೈಟಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಆ ಸ್ಪೇಸಲ್ಲಿ ಕಾಂಟೆಂಟ್ಗಳು ಒಂದಷ್ಟು ಬರಲಿ, ಬಂದವಕ್ಕೆ ಸಪೋರ್ಟ್ ಸಿಕ್ಕರೆ ಆ್ಯಂಡ್ ದೆನ್ ಬರ್ತಾ ಬರ್ತಾ ಬೆಟರ್ ಆಗ್ತಾ ಹೋಗ್ತವೆ ಅನ್ನೋದು ನನ್ನ ಭಾವನೆ. ಅಲ್ಲಿ ಅದು ಛತ್ರಪತಿ ಶಿವಾಜಿ ಅವರ ಖಜಾನೆ ಅನ್ನೋ ಥರ ಇತ್ತು, ಇಲ್ಲಿ ಕದಂಬರ ನಿಧಿ ಅನ್ನೋ ಥರ ಇದೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಸೆಟ್ಟಿಂಗೇ ಬೇರೆಯೇ ಇದೆ. ಅದನ್ನು ನೋಡಿದಾಗ ಕಾಂತಾರ ಸಿನಿಮಾದ ವೈಬ್ ಕಂಡೇ ಕಾಣುತ್ತೆ. ಆಲ್ಮೋಸ್ಟ್ ಅದೇ ಝೋನಲ್ಲಿ ಇದೆ ಅಂತಲೂ ಹೇಳ್ಬೋದು ಈಸಿಯಾಗಿ. ಅದೇ ರೀತಿಯ ಪಾತ್ರಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ಪ್ಲೇಸ್ ಆಗಿರೋದು ಶಿರ್ಸಿಯಲ್ಲಿ. ಸೊ ಆದ್ದರಿಂದ ಈ ಸೀರೀಸ್ನಲ್ಲಿ ಅಲ್ಲಿನ ನಂಬಿಕೆಗಳನ್ನು ತರ್ತಾರೆ ಅಂತ ಅಂದ್ಕೊಳ್ತೀನಿ. ಅದರ ಸಣ್ಣ ಝಲಕ್ ಟ್ರೈಲರ್ನಲ್ಲಿ ಕಂಡಿದೆ ಕೂಡ. ಇನ್ನು ನಾನು ಯಾವಾಗಲೂ ಹೇಳೋ ಹಾಗೆ ವೆಬ್ ಸೀರೀಸ್ಗಳು ಏನು ಮಾಡಲಿಲ್ಲ ಅಂದರೂ ಒಂದಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ಗೆ ಸ್ಪೇಸ್ ಅಂತ ಕೊಡುತ್ತವೆ, ಅವರಿಗೆ ಅಂತ ಒಂದು ಅವಕಾಶ ಅಂತ ಕೊಡುತ್ತವೆ. ಹಿಂದಿಯಲ್ಲಿ ಅದೇ ಆಗ್ತಾ ಇರೋದು. ಆ್ಯಂಡ್ ಅವುಗಳಿಂದನೇ ತಮ್ಮ ಕೆರಿಯರ್ನ ಕಟ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿ ಪ್ರವೀಣ್ ತೇಜ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಒಳ್ಳೆ ಟ್ಯಾಲೆಂಟ್, ಬಟ್ ಅಂಥ ಯಶಸ್ಸು ಸಿಕ್ಕಿಲ್ಲ ಸಿನಿಮಾಗಳಲ್ಲಿ. ಬಟ್ ಅವರನ್ನು ಇಲ್ಲಿ ನೋಡಿ ಖುಷಿ ಆಯಿತು. ಇನ್ನು ಅಫ್ಕೋರ್ಸ್ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ರಂಗಾಯಣ ರಘು ಅವರಿದ್ದಾರೆ. ಒಂದು ಪ್ರಾಜೆಕ್ಟ್ಗೆ ತಮ್ಮದೇ ರೀತಿಯಲ್ಲಿ ಒಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡೋವಂಥವ್ರು. ಸೊ ಅಟೆನ್ಷನ್ನ ತಗೊಳ್ಳೋ ಅಂಥ ಎಲ್ಲ ಎಲಿಮೆಂಟ್ಸ್ ಈ ಸೀರೀಸ್ನಲ್ಲಿ ಇವೆ ಅಂತ ಈ ಟ್ರೈಲರ್ ಹೇಳ್ತಾ ಇತ್ತು. ಇನ್ನು ಸೀರೀಸ್ ಹೇಗಿರುತ್ತೆ, ಏನೇನೆಲ್ಲ ವಿಷಯಗಳಿವೆ, ಎಷ್ಟು ಎಂಗೇಜಿಂಗ್ ಆಗಿರುತ್ತೆ ಅನ್ನೋದನ್ನು ನಾವು ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದೇ ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತಾ ಇದೆ, ಮುಂದಿನ ಶುಕ್ರವಾರ ZEE5ನಲ್ಲಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟ್ರೈಲರ್ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಂಡ್ ನೋಡಿಲ್ಲ ಅಂದರೆ ಹೋಗಿ ಟ್ರೈಲರ್ನ ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.